ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಘಟಕದಲ್ಲಿ ಮಾನ್ಯ ಜಿಲ್ಲಾ ಕಮಾಂಡೆಂಟ್ ಈರಣ್ಣ ಜೆ ಬಡಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪದ್ಮಶ್ರೀ ಡಾಕ್ಟರ್ ಸೂಲಗತ್ತಿ ನರಸಮ್ಮನವರ 106ನೇ ಜನ್ಮ ದಿನಾಚರಣೆ ಮಾಡಲಾಯಿತು. ಭಾಷಣದಲ್ಲಿ ಅಜ್ಜಿಯವರು ಭಾರತ ದೇಶ ಕಳೆದುಕೊಂಡ ಅಮೂಲ್ಯ ಮುತ್ತುರತ್ನಗಳಲ್ಲಿ ಅಜ್ಜಿ ಒಬ್ಬರು. ಮದರ್ ತೆರಿಸಾ ಹಾಗೂ ಸಾಲುಮರದ ತಿಮ್ಮಕ್ಕನವರ ಸಾಲಿನಲ್ಲಿ ಸೇರುತ್ತಾರೆ. ವಿದ್ಯಾಭ್ಯಾಸ ಮಾಡದೆ ತಮ್ಮ ಹಿರಿಯರಿಂದ ಆಯುರ್ವೇದದಲ್ಲಿ ಮಹಾರಥ ಪಡೆದಿದ್ದು ಇವರು ಕೊಡುಗೆ ದೇಶಕ್ಕೆ ಸ್ವತಂತ್ರ ಸಿಗದ ಪೂರ್ವದಿಂದಲೂ ಕೂಡ ನಾರಿ ಶಕ್ತಿ ಯಾವುದರಲ್ಲಿ ಕಮ್ಮಿ ಇಲ್ಲವೆಂದು ಮಾದರಿಯಾಗಿ ತೋರಿಸಿಕೊಟ್ಟವರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೌನುದ್ದೀನ್ ಶಕ್ತಿನಗರ ಘಟಕ ಅಧಿಕಾರಿಗಳು ಪ್ರಾಸ್ತಾವಿಕ ನುಡಿಯಲ್ಲಿ ಪದ್ಮಶ್ರೀ ಡಾಕ್ಟರ್ ಸೂಲಗತ್ತಿ ನರಸಮ್ಮನವರ 15,000ಕ್ಕೂ ಹೆಚ್ಚು ಹೆರಿಗೆಗಳನ್ನು ಯಾವುದೇ ಪ್ರತಿಫಲವಿಲ್ಲದೆ ಮಾಡಿದಂತಹ ಮಹಾತಾಯಿ, ಯಾವುದೇ ವಿದ್ಯಾಭ್ಯಾಸ ಮಾಡದೆ ಆಯುರ್ವೇದದಲ್ಲಿ ಅದ್ಭುತವಾದ ಜ್ಞಾನ ಪರಿಣಿತಿ ಹೊಂದಿದ್ದವರು. ಇವರು ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಡಾಕ್ಟರೇಟ್ ದೇವರಾಜ ಅರಸು ಮತ್ತು ಪದ್ಮಶ್ರೀ ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಘಟಕಾಧಿಕಾರಿ ಸುರ್ಪುರ ಯಲ್ಲಪ್ಪ ಹುಲಿಕಲ್ ಅವರು ಈಗಿನ ಕಾಲದಲ್ಲಿ ಯಾವುದೇ ಆಸ್ಪತ್ರೆಗಳು ಹಾಗೂ ಆಧುನಿಕ ಉಪಕರಣಗಳು ಮತ್ತು ವೈದ್ಯರು ಇಲ್ಲದೆ ಸಮಯದಲ್ಲಿ ತಮ್ಮ ಅಮೋಘ ಜ್ಞಾನದ ಮುಖಾಂತರ ಮಾಡಿದ ಸೇವೆ ದೇಶಕ್ಕೆ ಮಾದರಿಯಾಗಿದೆ. ಇವರ 12ನೇ ಮಗನಾದ ಪಾವಗಡ್ ಶ್ರೀ ಸರ್ ವೃತ್ತಿಯಲ್ಲಿ ವಕೀಲರು. ಇವರು ಕೂಡ ಇವರ ತಾಯಿಯಂತೆ ಸಮಾಜಮುಖಿಯಾಗಿ ಸಮಾಜ ಸೇವೆಯಲ್ಲಿ ಸಲ್ಲಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಕುಮಾರ್, ರಾಮಪ್ಪ, ಚಂದ್ರಶೇಖರ್, ನಾಗಪ್ಪ, ಬಾಲಚಂದ್ರ ಮತ್ತು ಗೃಹರಕ್ಷಕ ಸಿಬ್ಬಂದಿಗಳು ಮತ್ತು ಪತ್ರಕರ್ತ ಮಿತ್ರರು ಉಪಸ್ಥಿತರಿದ್ದರು. ರಾಜ್ಕುಮಾರ್ ರಾಠೋಡ್, ಆರ್ಚ32 ಕನ್ನಡ ನ್ಯೂಸ್, ಯಾದಗಿರಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಸವಾದಿ ಶರಣರ ಪಾದಾರವಿಂದಗಳಿಗೆ ವಂದಿಸಿ ಇಂದಿನ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೃಹ ರಕ್ಷಕ ದಳದ ಇಲಾಖೆಯ ರೂವಾರಿಗಳು, ಜಿಲ್ಲಾ ಕಮಾಂಡೆಂಟ್ ಸಾಹೇಬರೇ, ಬಡಿಗೇರ್ ಸಾಹೇಬರೇ ಮತ್ತು ಸ್ನೇಹಿತರಾದ LRF ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಮೌನಿ ಶಕ್ತಿನಗರ ಸಾಹೇಬರೇ, ನಾರಾಯಣಪುರ ಜಲಾಶಯದ ಮೇಲ್ವಿಚಾರಕರಾದ ಬಾಲಚಂದ್ರ ಅಭಿಯಂತರರವರೇ, ಉಪನ್ಯಾಸಕರಾದ ಕಕ್ಕೇರಿಯ PO ಕಾಲೇಜಿನ ಉಪನ್ಯಾಸಕರಾದ ಪೂಜ್ಯನೀಯ ಕಾಶಿನಾಥ್ ಮಠಪತಿಯವರೇ, ಗೃಹ ರಕ್ಷಕ ದಳದ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ಹುಣಸಗಿ ಘಟಕದ ಸ್ನೇಹಿತರಾದ ಆಶಿಕರವರೇ ಮತ್ತು ಎಲ್ಲ NGOsಗಳೇ, ಈ ಒಂದು ಸುಂದರ ಸಮಾರಂಭ ಸೂಲಗಿತ್ತಿ ನರಸಮ್ಮನವರ 106ನೆಯ ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಸಂತೋಷದಾಯಕವಾಗಿರುತ್ತದೆ. ಸೂಲಗಿತ್ತಿ ಅಮ್ಮನವರು 106ನೇ ವರ್ಷದ 98 ವರ್ಷ ಅವರ ಜೀವಿತಾವಧಿ. ಶ್ರೀರಾಮ್ ಸರ್ ಅವರು 12ನೇ ಮಗ. ಇನ್ನು ಎಷ್ಟು 14 ಮಕ್ಕಳಲ್ಲ, 12 ಕೊನೆಯ ಮಗ ನಾವು. 12 ಮಕ್ಕಳ ಎತ್ತರನ್ನು ಕೂಡ ಹಾಕಿ ಒಂದು 15ರಿಂದ 20 ಸಾವಿರ ಹೆರಿಗೆಗಳನ್ನು ಮಾಡಿದ್ದಾರೆ. ಇದು ಸಾಮಾನ್ಯ ಮಾತಲ್ಲ. ಈ ವಯಸ್ಸಿನವರೆಗೂ ಸಾಯವರೆಗೂ ಮಾಡ್ಯಾರ. 98 ವರ್ಷ ಆದ್ರೂ ಕೂಡ ಅವರು ಇನ್ನು ಕೆಲವು ದಿನ ಸಾಯ್ತಾರೆ ಅನ್ನೋದು ಸಮಯದಲ್ಲಿಯೂ ಕೂಡ ಅವರು ಹೆರಿಗೆಗಳನ್ನು ಮಾಡಿಸಿದ್ದಾರೆ. ಮತ್ತು ಅವರ ಬಗ್ಗೆ ಇವರ ಸಾಲಿನಲ್ಲಿಯೇ ಇನ್ನೊಬ್ಬ ವ್ಯಕ್ತಿ ಅಂದರೆ 2 ಕಣ್ಣುಗಳಿದ್ದಾಗೆ ನಮ್ಮ ಸೂಲಗಿತ್ತಿ ನರಸಮ್ಮ ಮತ್ತು ಇನ್ನೊಬ್ಬರು ಸಾಲುಮರದ ತಿಮ್ಮಕ್ಕ ಅಂತ. ಮರೆಯಲಾರದ ಮುತ್ತುಗಳಿವು ನಮ್ಮ ಸಮಾಜಕ್ಕೆ, ಕರ್ನಾಟಕಕ್ಕೆ ಮರೆಯಲಾದ ಇಂದಿನ ಶೂರರು ಧೀರರಿದ್ದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಅವರೆಲ್ಲರಿಗಿಂತ ಮೀರಿ ಇದ್ದಂಥ ಈ ಒಂದು ಮುತ್ತುಗಳನ್ನು ಮರೆಯಲಿಕ್ಕೆ ಅಸಾಧ್ಯ ಮಾತು. ಯಾಕಂದರೆ ಸಾಲುಮರದ ತಿಮ್ಮಕ್ಕ ಮತ್ತು ಸೂಲಗಿತ್ತಿ ನರಸಮ್ಮನ ಕೊಡುಗೆ ಈ ಸಮಾಜಕ್ಕೆ. ಮಾನ್ಯ ಅಭಿಯಂತರರು ಇದ್ದಾರೆ, ಅವರ ಅಧೀನದಲ್ಲಿ ಇವಾಗ ನಮ್ಮ ಬಂದೋಬಸ್ತು ಕರ್ತವ್ಯ ನಿರ್ವಹಿಸ್ತಾರೆ ನಮ್ಮ ಸಿಬ್ಬಂದಿಗಳು. ಈಗ ಏನಾಗಿದೆಪ್ಪ ಅಂದರೆ ನಮಗೆ ಕೊಡ್ತಕ್ಕಂಥ ಗೌರವ ಧನದ ಬಗ್ಗೆ ಅಜರಾಮರ. ಇದು ಯಾವುದು ಅಂದರೆ ಯಾರು ಮಾಡಲ್ಲ ಈಗಿನ ಕಾಲದಲ್ಲಿ. ನಮ್ಮ ಇಲಾಖೆಯಲ್ಲಿ ನಮ್ಮವರೇ ಈ ಘಟಕದಿಂದ ಸೇವೆ ಸಲ್ಲಿಸಿ ಮತ್ತು ಪದೋನ್ನತಿ ಹೊಂದಿ ನಮಗೆ ಈಗ ನಮ್ಮ ಕಮಾಂಡೆಂಟ್ ಆಗಿ ಬಂದಿದ್ದಾರೆ ಸಾಹೇಬರು. ಭಾಳ ತುಂಬ ಸಂತೋಷ. ಯಾದಗಿರಿ ಜಿಲ್ಲೆ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ಇಲಾಖೆ ಸೇವೆ ಸಲ್ಲಿಸಲಿ.
ನನಗೆ ಗೌರವವನ್ನು ಕೊಟ್ಟಿದ್ದಾರೆ. ಎಲ್ಲ ಘಟಕಗಳಿಂದಲೂ ಕೂಡ ನನ್ನ ಸೇವೆ ಕೂಡ ಸುಮಾರು 35 ವರ್ಷ ನಾನು ಇದರಲ್ಲಿ ಸೇವೆ ಮಾಡಿದ್ದೇನೆ. ಜೊತೆಗೆ ನಾನು ಲಾಯರ್ ಆಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಸಿಂಗರ್ ಆಗಿ, ಒಬ್ಬ ನಾಟಕಕಾರನಾಗಿ, ಒಬ್ಬ ಆ್ಯಕ್ಟರ್ ಆಗಿ ಎಲ್ಲ ಪ್ರತಿಯೊಂದು, ನಾನೊಬ್ಬ ಜನಪದ ಕಲಾವಿದ. ಅಲ್ಲಿಗೆ ಡೊಳ್ಳು, ಭಜನೆ, ಕುಣಿತ ಪ್ರತಿಯೊಂದು ಸರ್, ಮೊಹರಂ ಹಾಡ ಕೂಡ ಹಾಡ್ತೀನಿ ನಾನು. ಇಂಥ ಒಂದು ಜೊತೆ ನನ್ನ ಹವ್ಯಾಸಗಳು ಅವೆಲ್ಲ, ಅದು ಎಲ್ಲರಿಗೂ ಬರ್ತದಿಲ್ಲ. ತಾವು ಕೂಡ ಭಾಳ ಅಭಿರುಚಿ ಆಗಿದ್ದರೆ ನನ್ನ ಜೊತೆ ಎಲ್ಲ ಅನೇಕ ಬಂದೋಬಸ್ತುಗಳಲ್ಲಿ ಎಂಜಾಯ್ಮೆಂಟ್ ಮಾಡಿ ಬಂದು, ನಾವು ಡ್ಯೂಟಿಗೆ ಅಂತ ಹೋದ್ರೂ ಕೂಡ ಅಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಡ್ಯೂಟಿ ಮಾಡಿ ಬೇರೆ ಪ್ರದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗಿ ಎಲ್ಲ ಬಂದೋಬಸ್ತು ಮಾಡಿವಿ. ನಮ್ಮ ಜೊತೆ ಕೆಲಸ ಮಾಡಿರಿ. ಎಷ್ಟೇ ಆಯಾಸ ಆದ್ರೂ ನಮ್ಮ ಜೊತೆ ನೀವೆಲ್ಲ ಭಾಳ ಸಹಕಾರದಿಂದ ನಕ್ಕು ನಲಿದು ಒಂದು ಪ್ರವಾಸ ಅಂತ ತಿಳಿದು ನಾವು ಡ್ಯೂಟಿ ಮುಗಿ ಹೋಗ್ತಿದ್ದೆವು. ಅದ್ರ ಭಾಳ ಉತ್ಸುಕರಾಗಿ ಶ್ರೀರಾಮ್ ಸರ್ ಅವರಿಗೆ, ನಮ್ಮ LRF ರಾಜ್ಯಾಧ್ಯಕ್ಷರಾದ ಶ್ರೀರಾಮ್ ಸರ್ ಅವರಿಗೆ ಹೆಗಲು ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಅವರು ಹೋಗ್ತಾ ಇದ್ದಾರೆ. ನನಗೂ ಕೂಡ ಈ ಒಂದು ಸಮಿತಿಯಲ್ಲಿ ಈ ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಭಾಳ ಚಿರಋಣಿಯಾಗಿದ್ದೇನೆ. ಯಾಕಂದರೆ ನಮಗೂ ಸನ್ಮಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವೇದಿಕೆಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಸೂಲಗಿತ್ತಿ ನರಸಮ್ಮ ತಾಯಿ ಅವರಿಗೆ ಅವ್ರನ್ನ ನಮಸ್ಕರಿಸುತ್ತಾ ಸಭೆಯಲ್ಲಿ ಸೇರಿದಂಥ ಎಲ್ಲ ಗಣ್ಯಮಾನ್ಯರಲ್ಲಿ ನನ್ನ ನಮಸ್ಕಾರ ಹೇಳುತ್ತಾ ನಾನು ಎರಡು ಮಾತು ಹೇಳ್ತೇನೆ. ಮೊದಲನೇದಾಗಿ ನಾವು MD ಆಫೀಸಲ್ಲಿ ಬೆಂಗಳೂರಲ್ಲಿ ಯೋಚನೆ ಮಾಡ್ತಿದ್ವಿ. ನಮಗೆ ಮುಂಚೆ KSISF ಸಿಬ್ಬಂದಿ ಇತ್ತು, ಅವ್ರನ್ನ ಮತ್ತೆ ವಾಪಸ್ ಇದು ಮಾಡಿದ್ವಿ. ಅದ ನಂತರ ಮತ್ತೆ TR ಪೊಲೀಸ್ನ ಹಾಕ್ಕೊಂಡ್ವಿ. ಅದನ್ನು ಸಮಸ್ಯೆ ಆದಮೇಲೆ ಪ್ರೈವೇಟ್ ಏಜೆನ್ಸಿ ಮುಖಾಂತರ ನಾವು ಸೆಕ್ಯೂರಿಟಿನ ತಗೋತಿದ್ವಿ ಡ್ಯಾಮ್ಗೆ. ಅದ ನಂತರ ನಾವು ಡಿಸ್ಕಸ್ ಮಾಡ್ಕೊಂಡ್ವಿ, ನಮ್ಮ ಹೋಮ್ ಗಾರ್ಡ್ ಸಿಬ್ಬಂದಿನ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ. ಮೊದಲನೇದಾಗಿ ನಾವು ಥಿಂಕ್ ಮಾಡಿದಾಗ, ಹೋಮ್ ಗಾರ್ಡ್ ಏನು ಮಾಡೋದ್ರಿ ಅಂತ ಹೇಳ್ತಿದ್ರು. ಸೊ ಅವಾಗ ನಿಮಗೆ ಗೊತ್ತಿಲ್ಲರಿ ಅವ್ರ ಗತ್ತು, ನೀವು ನೋಡಿದರೆ ನಿಮ್ಗೆ ಇದು ಆಗುತ್ತೆ ಅಂಥೇಳಿ ನಾವೆಲ್ಲ MD ಆಫೀಸಲ್ಲಿ ಧ್ವನಿ ಎತ್ತಿ ಅದನ್ನು ಒಂದು ಫೈಟ್ ಮುಖಾಂತರ ತಗೊಂಡ್ಬಂದ್ವಿ. ಅದರಲ್ಲಿ ಇವರು ಆಸಿಕ್ ಸಾಹೇಬ್ರದ್ದು ಭಾಳ ಕೊಡುಗೆ ನಿಮಗೆ. ನೀವೆಲ್ಲ ಅಲ್ಲಿ ಕರ್ತವ್ಯ ಮಾಡಬೇಕಂತಂದರೆ, ಮತ್ತು ನಮ್ಮ ಕಮಾಂಡರ್ ಸಾಹೇಬರು ಭಾಳ ತಿರುಗಾಡಿ ಅದನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ನಿಮಗೆ ಒಂದು ದೊಡ್ಡ ಗೌರವ, ಯಾಕಂದರೆ ನಿಮ್ಮಲ್ಲೇ ಇರೋರ ತಾಯಿ ಇಡೀ ದೇಶಕ್ಕೆ ಒಂದು ಕೊಡುಗೆನ ಕೊಡೋ ಥರ ಮಾಡಿದ್ದಾರೆ. ಆಮೇಲೆ ಅವರು ಸುಮಾರು 20,000ಕ್ಕಿಂತ ಹೆಚ್ಚಿಗೆ ಮಿಡ್ವೈಫ್ ಸೂಲಗಿತ್ತಿ ಅಂತ ಹೇಳ್ತೀವಿ ನಾವು, 20,000ಕ್ಕಿಂತ ಮೇಲೆ ಡೆಲಿವರಿನ ಮಾಡಿಸಿದ್ದಾರೆ. ಈಗೆಲ್ಲ ನೀವು ನೋಡಿರ್ತೀರಿ, ಒಂದು ಡೆಲಿವರಿ ಮಾಡಬೇಕು, ಒಂದು ಹೆಣ್ಣು ಗಂಡು ಹೇಳಬೇಕಂದ್ರೆ ದವಾಖಾನೆಯಲ್ಲಿ ಲಕ್ಷಾಂತರ ದುಡ್ಡು ತಗೋತಾರೆ. ಸೊ ಅವರು ಫ್ರೀ ಆಫ್ ಕಾಸ್ಟಲ್ಲಿ ₹1 ದುಡ್ಡು ತಗೊಳ್ಳಾರ್ದೇ 70 ವರ್ಷ ನೋಡ್ರಿ, ನಮ್ಮ ಲೈಫ್ 70 ವರ್ಷ ಇರಲ್ಲ, 50 ವರ್ಷ ಈಗಿನ ಕಾಲದಲ್ಲಿ 70 ವರ್ಷ ಅವರು ಅದರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ನಿಮಗೆ ಇದು ಒಂದು ದೊಡ್ಡ ಗೌರವದ ಮಾತು. ಸೊ ಹಾಗೇನೆ ನಮ್ಮ ಹಳ್ಳಿಯಲ್ಲಿ ನಿಮ್ಮ ತಾಯಂದಿರಾಗಲಿ, ನಿಮ್ಗಳೇ ಎಷ್ಟೋ ಜನ ಬೇರೆ ಕಲಾವಿದರು ಇದ್ದಾರೆ. ಸಾಹೇಬರು ಕಲಾವಿದರು ಅಂದ ತಕ್ಷಣ ನಮಗೆ ಅವರು ಹೇಳಿದ ಪ್ರತಿಯೊಂದು ಇದರಲ್ಲಿ ನಮಗೆ ಮೈ ಜುಮ್ ಅನಿಸ್ತು. ಅವ್ರ ಮುಖದ ಗತ್ತು ನೋಡಿದ್ರೇ ಗೊತ್ತಾಗುತ್ತೆ ಇವರೆಲ್ಲ ಬಹಳ ಅದ್ಭುತ ಕಲಾವಿದರು ಇದ್ದೀರಿ. ನಿಮ್ಮಲ್ಲಿನೂ ವೆರೈಟಿ ಇದು ಇದೆ ನಿಮಗೆ. ಸೊ ಅದನ್ನು ಸಾಹೇಬರಿಗೆ ನನ್ನ ರಿಕ್ವೆಸ್ಟು, ಅದರಲ್ಲಿ ನಿಮ್ಮಲ್ಲಿರುವಂಥ ಎಲ್ಲದರನ್ನು ಗುರುತಿಸಿ ನಿಮ್ಮ ತಂದೆ ತಾಯಿಗಳಾಗಲಿ ಈ ಹಳ್ಳಿಯಲ್ಲಿ ಅದೇ ಥರನೇ ಬೇರೆ ಇದರಲ್ಲಿ ಭಾಳಷ್ಟು ಏನೋ ಒಂದು ಸಕ್ಸಸ್ ಮಾಡ್ತಿರ್ತಾರೆ, ಅದನ್ನು ಯಾರು ಗುರುತಿಸಲ್ಲ. ಸೊ ನಿಮ್ಮ ಹತ್ರ ಇರೋ ಕಲಾವಿದೆ ಮತ್ತು ನಿಮ್ಮ ಪೋಷಕರಲ್ಲಿರೋವಂಥ ಕಲಾವಿದ ಮತ್ತು ಅವ್ರ ಹತ್ರ ಇರೋವಂಥ ಕಲೆಯನ್ನು ಗುರುತಿಸಿ ಅವ್ರನ್ನೂ ಕೂಡ ಈ ಥರ ಒಂದು ಸಮಾರಂಭದಲ್ಲಿ ಗುರುತಿಸ್ಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಎಲ್ಲರ ಅಧ್ಯಕ್ಷರಾದ ಶ್ರೀರಾಮ್ ಸರ್ ಅವರು ತಾಯಿಯವರು, ನಮ್ಮ ಶ್ರೀರಾಮ್ ಸರ್ ಅವರು ಹಣ್ಣಿನ ಮಗವಾಗಿದ್ದು. ಸೊ ಮೊನ್ನೆ ಫೋನ್ ಮಾಡಿ ನೋಡಿ, ನಮ್ಮದು ಒಂದು ಈ ಥರ ಇದೆ. ಸೊ ರಾಜ್ಯದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಏನಪ್ಪ ಅಂದರೆ ಈ ಒಂದು ಸುಂದರವಾದ ಸಮಾರಂಭನ ಎಲ್ಲ ಘಟಕದಲ್ಲಿ ತಮ್ಮ ಇದ್ರ ತಕ್ಕಂಗೆ ಆಚರಿಸೋಕೆ ಕರೆ ನೀಡಿದಾಗ, ಸರಿ ನಮ್ಮ ಘಟಕದಲ್ಲಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಒಂದು
ಕರೆಗೆ ನೀಡಿ ಜಲ್ದಿ ಸ್ಪಂದನೆ ಕೊಟ್ಟಿದ್ದಕ್ಕೆ ಅವರು ಸ್ಪೆಷಲ್ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಶ್ರೀ ನಮ್ಮ ಮೋನುದ್ದೀನ್ ಸರ್ ಅವರು ದಿನ ಮುಂಚೆ ಎಲ್ಲ ನಿನ್ನೆ ಸಾಯಂಕಾಲ ಸಡನ್ಲಿ ಹೇಳಿದ ತಕ್ಷಣನೇ ಪಾಪ ನಮ್ಮ ಒಂದು ಕರೆಗೆ ಅವರು ಸಹಿತ ಅವರು ಹೇಗೆ ಎಂಥ ಇದು ಅಂತಂದರೆ ಈ ಸದ್ಯ ಸಡನ್ಲಿ ಏನಪ್ಪ ಅಂದರೆ ನಾವು ಕರೆಸಿದ್ವಿ ನಿನ್ನೆ ನೈಟ್ ಅಲ್ಲ ಸರ್ ಮುಂಜಾನೆ ಸಡನ್ಲಿ ಫೋನ್ ಮಾಡಿದ್ವಿ. ಸಡನ್ಲಿ ಫೋನ್ ಮಾಡಿದ ತಕ್ಷಣ ಅವಶ್ಯಕತೆ ಬರೋಣ, ಅದಕ್ಕೇನಿದೆ ನೀವು ನಮ್ಮ ಅತಿ ಕಮ್ಮಿ ಸಮಯದಲ್ಲಿ ನಮ್ಮನ್ನು ತಾವು ಅಂತ ತಿಳ್ಕೊಂಡಿದ್ದ ಒಂದು ಗ್ರೇಟೆಸ್ಟ್ ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದು. ಬಂದ ತಕ್ಷಣ ಏನಪ್ಪ ಅಂದರೆ ಆಲ್ರೆಡಿ ಒಳ್ಳೆ ಆಫೀಸ್ ಇದೆ ಅಂತಂದ್ರು, ಇದು ನಿಮ್ಮದೇ ಸರ್, ಇದು ನಿಮ್ಮ ಕೊಡುಗೆನೆ ಅಂತಂದಾಗ ಸೊ ಆಫೀಸ್ನಲ್ಲಿ ಕೆಲ ನ್ಯೂನ್ಯತೆ ಕಳಿಸೋ ಸಡನ್ಲಿ ಏನಪ್ಪ ಅಂದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಹಚ್ಚಿ ಸೊ ಅದನ್ನು ಮಾಡಿಸಿ ಇದು ನಮ್ಮ ಕಚೇರಿ ಇದೆ, ಸೊ ಗೃಹರಕ್ಷಕ ಇಲಾಖೆ ಒಂದು ಒಳ್ಳೆ ಸೇವೆಯನ್ನು ಡ್ಯಾಮ್ಗೆ ಮಾಡ್ತಾ ಇದೆ, ಸೊ ಇವ್ರ ಕಚೇರಿನೂ ಸಹಿತ ನಮ್ಮ ಕಚೇರಿ ಆಗಿರ್ಬೇಕಂತೇಳಿ ನಮ್ಮ ಪರವಾಗಿ ನಾವು ಹೇಳೋದೆ ತಮ್ಮದೇ ತಿಳ್ಕೊಂಡು ಮಾಡೋದಕ್ಕೆ ಸೊ ಅವ್ರಿಗೆ ಇಲಾಖೆ ಪರವಾಗಿ ಮತ್ತು ಜಿಲ್ಲಾ ಇದ್ರ ಬಗ್ಗೆ ಮಾಡ್ಲಿಕ್ಕೆ ಸೊ ಎಲ್ಲಿ ಹೋಗ್ತಾರೆ ನಮ್ಮ ತನ ತೋರಿಸ್ತಾರೆ, ಅದಕ್ಕೊಂದು ಭಾಳಷ್ಟು ಒಂದು ಸಂತೋಷ. ಸೊ ಕಾರ್ಯಕ್ರಮದ ಸಮಯ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಮತ್ತು ಎಲ್ಲರ ಸುರ್ಪೂರ್ ಜಿ ಸರ್ ಅವ್ರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ